Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, GFGC, Vijayanagar, Bangalore. In this session, let us see what exactly is Millennium Development Goal ಗುರಿಗಳು, ಸಹಸ್ರಮಾನದ ಅಭಿವೃದ್ಧಿ ಗುರಿಗಳು, ಅಥವಾ ಸಿಂಪಲ್ ಆಗಿ ಮಿಲೆನಿಯಂ ಅಭಿವೃದ್ಧಿ ಗುರಿಗಳು ಅಂದರೆ ಏನು ಎಂಬುದಂಥದ್ದು ನಾವು ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಬಂತಿದ್ದು, ಇದಕ್ಕೆ ಬರುವಂಥ ಕಾರಣ ಏನು, ಇದರ ಉದ್ದೇಶಗಳೇನು, ಇದರ ಗುರಿಗಳೇನು. ಬಟ್ ಇದಕ್ಕಿಂತ ಮುಂಚಿತವಾಗಿ ನಿಮಗೆ ಒಂದು ವಿಷಯ ಹೇಳಬೇಕು. ಇವತ್ತಿನ ಸಮಯದಲ್ಲಿ ದೆರ್ ಇಸ್ ನೋ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್. ಇದು 2000ರಿಂದ 2015ರವರೆಗೂ ಕೂಡ ಅಸ್ತಿತ್ವದಲ್ಲಿದ್ದಂತಹ ಒಂದು ಕಾರ್ಯಕ್ರಮ ಅಥವಾ ಒಂದು ಯೋಜನೆ. ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ ಎಕ್ಸಿಸ್ಟೆಡ್ ಬಿಟ್ವೀನ್ 2000 and 2015. ಇಟ್ ಡಸಂಟ್ ಎಕ್ಸಿಸ್ಟ್ ಎನಿಮೋರ್. ಅದರ ಜಾಗದಲ್ಲಿ ಇವತ್ತು ಮತ್ತೆ 15 ವರ್ಷ ಅಂದರೆ 2015ಇಂದ 2030ವರೆಗೂ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಯೋಜನೆ ಇರುವಂಥದ್ದು. ಅಟ್ ಪ್ರೆಸೆಂಟ್ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಇರುವಂಥದ್ದು 2015ರಿಂದ 2030ರವರೆಗೂ. ಸೊ ಈ ಕಾರಣದಿಂದ ಮಿಲೆನಿಯಂ ಅಭಿವೃದ್ಧಿ ಗುರಿಗಳು ಅಥವಾ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ ಅನ್ನುವಂಥದ್ದು 2000ದಿಂದ 2015ರವರೆಗೂ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಆಯೋಜಿಸಲಾಗಿರುವಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಲೆಟ್ ಮೀ ಮೇಕ್ ದಿಸ್ ವೆರಿ ಕ್ಲಿಯರ್ right now. So what exactly is this Millennium Development Goal? ಹೇಗೆ ಬಂತಿದ್ದು, ಇದರ ಉದ್ದೇಶಗಳೇನು? Let's have a brief look. ನೋಡಿ, ವಿಶ್ವಸಂಸ್ಥೆಯ ಮುಖ್ಯವಾಗಿರುವಂಥ ಗುರಿ ಯುದ್ಧಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು, ಜಗತ್ತಿನಲ್ಲಿ ಯುದ್ಧಗಳನ್ನು ಹೋಗಲಾಡಿಸಬೇಕು ಅಂತ ಇದ್ದರೂ ಕೂಡ ಜೊತೆಯಲ್ಲಿ ವಿಶ್ವದ ಅಭಿವೃದ್ಧಿ ಮತ್ತು ಪ್ರಗತಿ ಆಗಬೇಕು ಎಂಬುವಂಥದ್ದು ಇದರ ಗುರಿ ಇತ್ತು. 1990ರಲ್ಲಿ ಶೀತಲ ಸಮರ ಮುಕ್ತಾಯವಾಗುತ್ತೆ. ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಹಲವಾರು ಸಮ್ಮೇಳನಗಳು ನಡೆಯುತ್ತೆ. After the end of the Cold War, there were a lot of conferences that took place under the guidance of United Nations. ಯುದ್ಧದ ಕರ್ಮೋಡ ಮಾಯವಾಯಿತು. There was no fear of war anymore because both Soviet Union and America were almost like friends. So let us focus on something more important in this world. ಈಗಾದರೂ ನಾವು ವಿಶ್ವದ ಪ್ರಗತಿ ಬಗ್ಗೆ, ವಿಶ್ವದ ಅಭಿವೃದ್ಧಿ ಬಗ್ಗೆ ಫೋಕಸ್ ಮಾಡೋಣ ಎಂಬ ಚಿಂತನೆ 1990ರ ದಶಕದಲ್ಲಿ ವಿಶ್ವಸಂಸ್ಥೆಗೆ ಗೋಚರವಾಗುತ್ತೆ. ಎಲ್ಲಿ ಫೋಕಸ್ ಮಾಡಬೇಕು, ವಾಟ್ ಶುಡ್ ಬಿ ದ ಫೋಕಸ್ ಏರಿಯಾ, ನಾವು ಏನನ್ನು ಪರಿಗಣಿಸಬೇಕು? ಮಕ್ಕಳು, ಪೌಷ್ಟಿಕಾಂಶ, ಮಾನವ ಹಕ್ಕುಗಳು, ಮಹಿಳೆ, ಆರೋಗ್ಯ, ಬಡತನ ನಿರ್ಮೂಲನ, ಈ ಸಾಮಾಜಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆ ಯೋಚನೆ ಮಾಡುತ್ತೆ. 1995ರ ವಿಶ್ವ ಸಮ್ಮೇಳನದಲ್ಲಿ ಕೋಪನ್ಹೆಗನ್ ಡಿಕ್ಲರೇಷನ್ ಆಫ್ ಸೋಷಿಯಲ್ ಡೆವಲಪ್ಮೆಂಟ್ ವಾಸ್ ಅನ್ಲೀಶ್ಡ್. ಈ ಕೋಪನ್ಹೆಗನ್ ಡಿಕ್ಲರೇಷನ್ನು 1995ರ ವರ್ಲ್ಡ್ ಸಮಿಟ್ನಲ್ಲಿ ನಡೆಯುತ್ತೆ. ಈ ಡಿಕ್ಲರೇಷನ್ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ, ವಿಶ್ವದ ಎಲ್ಲ ನಾಯಕರಿಗೆ ಒಂದು ಕರೆ ಕೊಡುವಂಥದ್ದು. ಫೋಕಸ್ ಮಾಡಿ ಅಭಿವೃದ್ಧಿಯ ಒಂದು ಯೋಜನೆಗೆ. ದಟ್ ವಾಸ್ ದ ಮೇನ್ ಥೀಮ್ ಆನ್ ದಿಸ್ ಕೋಪನ್ಹೆಗನ್ ಡಿಕ್ಲರೇಷನ್. ಅದಾದ ನಂತರ 1996ರಲ್ಲಿ ಶೇಪಿಂಗ್ ದ 21st ಸೆಂಚುರಿ ಎಂಬ ಒಂದು ಕಮಿಟ್ಮೆಂಟು ನಡೆಯುತ್ತೆ. ಇದರ ಉದ್ದೇಶ ವಿಶ್ವದ ಬಡತನವನ್ನು ಕನಿಷ್ಠವಾಗಲು
50% ರೆಡ್ಯೂಸ್ ಮಾಡಬೇಕು, ಅರ್ಧಕ್ಕೆ ಇಳಿಸ್ಬೇಕು. ಪ್ರಸ್ತುತ ಸಮಯದಲ್ಲಿ ಎಷ್ಟು ಇದೆಯೋ ಬಡತನ, ಇನ್ನು 15 ವರ್ಷದಲ್ಲಿ ಅದನ್ನು ಅರ್ಧಕ್ಕಿಂತ ಕಡಿಮೆ ಮಾಡಬೇಕು ಎಂಬ ಉದ್ದೇಶನೂ ಕೂಡ ಇಟ್ಕೊಂಡಿರುತ್ತೆ. ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣವನ್ನು 2015 ಒಳಗೆ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರುತ್ತೆ. ಲಿಂಗಭೇದ, ತಾರತಮ್ಯತೆ, ಶಾಲೆಗಳಲ್ಲಿ ಪುರುಷರು ಮತ್ತು ಮಹಿಳೆ ಅಥವಾ ಮಕ್ಕಳು ಅವ್ರಿಗೆಲ್ಲರೂ ಕೂಡ ಒಂದು ಸಮಾನಾಗಿರುವಂಥ ಶಿಕ್ಷಣ ಕೊಡಬೇಕು ಎಂಬುವಂಥದ್ದು. ಇನ್ಫ್ಯಾಂಟ್ ಆ್ಯಂಡ್ ಚೈಲ್ಡ್ ಮೊರ್ಟಾಲಿಟಿನ ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಮಕ್ಕಳು ಹಲವಾರು ಕಾರಣದಿಂದ ಸಾವನ್ನಪ್ಪುವಂಥದ್ದನ್ನು ತಡಿಬೇಕು. ಗರ್ಭಿಣಿಯರಿಗೆ ಆರೋಗ್ಯದ ವ್ಯವಸ್ಥೆ ಸಿಗಬೇಕು. ಇವೆಲ್ಲವೂ ಕೂಡ ಆ ಸಮಯದಲ್ಲೇ, ಅಂದರೆ 1996 ಶೇಪಿಂಗ್ ದ 21st ಸೆಂಚುರಿ ಎಂಬ ಡಿಕ್ಲರೇಷನ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. 1997 ಪ್ರಧಾನ ಕಾರ್ಯದರ್ಶಿ ಕೋಫಿ ಅನ್ನನ್ ಅವರು ಇರ್ತಾರೆ. ಆ ಕೋಫಿ ಆನನ್ ಅವರ ನೇತೃತ್ವದಲ್ಲಿ ಹಲವಾರು ಸಭೆಗಳು ನಡೆಯೋಕ್ಕೆ ಶುರುವಾಗುತ್ತೆ 1997 ಆದಮೇಲೆ. ಅದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇನ್ನೇನು 2000 ಇಸ್ವಿ ಬಂತು, ಏನು ಮಾಡಬೇಕು ಹೊಸದಾಗಿ ಅಂತ. ಸೊ ಇದಕ್ಕೆ ಒಂದು ವಿಶೇಷವಾಗಿರುವಂತಹ ಮಿಲೆನಿಯಂ ಅಸೆಂಬ್ಲಿನ ಕರೆಯಲಾಗುತ್ತೆ. ವಿಶ್ವಸಂಸ್ಥೆನ ಪುನರ್ರಚನೆ ಮಾಡಬೇಕು ಎಂಬ ಒಂದು ಚಿಂತನೆ ಇಟ್ಕೊಂಡು ಈ ಸಭೆ ಏನು ಮಾಡುತ್ತೆ ಅಂತ ಹೇಳಿದ್ರೆ 1998 ಕೋಫಿ ಅನ್ನನ್ ಅವರಿಗೆ ಅಧಿಕಾರ ಕೊಡುತ್ತೆ. ಏನೋ ವಿಶೇಷವಾಗಿ ಏನಾದರೂ ಮಾಡಿ ಸ್ವಾಮಿ, ಉತ್ತಮವಾಗಿರುವಂಥ ಪುನರ್ರಚನೆ ಮಾಡಿ. ಈ ಒಂದು ಅಂಶಗಳನ್ನ ತಗೊಂಡು ಏಪ್ರಿಲ್ 2000 ಇಸ್ವಿಯಲ್ಲಿ ಕೋಫಿ ಅನ್ನನ್ ಅವರು ಒಂದು ವರದಿ ಸಲ್ಲಿಸ್ತಾರೆ. ವಿ ದ ಪೀಪಲ್ಸ್, ದ ರೋಲ್ ಆಫ್ ಯುನೈಟೆಡ್ ನೇಷನ್ಸ್ ಇನ್ ದ 21st ಸೆಂಚುರಿ. ಮುಂದೆ ಬರುವಂಥ 21ನೇ ಶತಮಾನದಲ್ಲಿ ವಿಶ್ವಸಂಸ್ಥೆಯ ಉದ್ದೇಶಗಳೇನು, ವಿಶ್ವಸಂಸ್ಥೆಯ ಕಾರ್ಯಗಳೇನು. ವಿ ದ ಪೀಪಲ್ಸ್, ದ ರೋಲ್ ಆಫ್ ಯುನೈಟೆಡ್ ನೇಷನ್ಸ್ ಇನ್ ದ 21st ಸೆಂಚುರಿ ಎಂಬ ವರದಿನ ಕೋಫಿ ಅನ್ನನ್ ಅವರು ಸಲ್ಲಿಸ್ತಾರೆ. ಸೆಪ್ಟೆಂಬರ್ 2000 the Millennium Summit issued a declaration called Millennium Declaration, which had the reflection of Kofi Annan's agenda. ಕೋಫಿ ಅನ್ನನ್ ಅವರ ಒಂದು ವಿಷನ್ ಏನಿತ್ತು, ಅವರ ದೃಷ್ಟಿ ಏನಿತ್ತು, ಅದು ಸೆಪ್ಟೆಂಬರ್ 2000ನೇ ಇಸ್ವಿಯಲ್ಲಿ ಮಿಲೆನಿಯಂ ಡಿಕ್ಲರೇಷನ್ ಅಂತ ಗೋಚರವಾಗುತ್ತೆ. ಸಹಸ್ರಮಾನದ ಪ್ರಣಾಳಿಕೆ ಅಂತ ಕೂಡ ನಾವು ಕರಿಬೋದು. ಈ ಒಂದು ಮಿಲೆನಿಯಂ ಡಿಕ್ಲರೇಷನ್ನಲ್ಲಿ MDG ಅಥವಾ ಮಿಲೆನಿಯಂ ಡೆವಲಪ್ಮೆಂಟಲ್ ಗೋಲ್ಸ್, ಸಹಸ್ರಮಾನದ ಅಭಿವೃದ್ಧಿ ಗುರಿಗಳು ಅಸ್ತಿತ್ವಕ್ಕೆ ಬರುತ್ತೆ. ಎರಡು 2001 ಕೋಫಿ ಅನ್ನನ್ ಅವರು ಸಾಮಾನ್ಯ ಸಭೆಗೆ ದ ರೋಡ್ ಮ್ಯಾಪ್ ಟುವರ್ಡ್ಸ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಯುನೈಟೆಡ್ ನೇಷನ್ಸ್ ಮಿಲೆನಿಯಂ ಡೆಕ್ಲರೇಷನ್ ಅಥವಾ ವಿಶ್ವಸಂಸ್ಥೆಯ ಮಿಲೆನಿಯಂ ಡೆವಲಪ್ಮೆಂಟ್ ಗುರಿಗಳು ಹೇಗೆ ಅಸ್ತಿತ್ವಕ್ಕೆ ತಗೊಂಬರಬೇಕು ಅಂತ ಪ್ರೆಸೆಂಟ್ ಮಾಡ್ತಾರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಕೊಡ್ತಾರೆ. ಸೊ ಹೀಗೆ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸಹಸ್ರಮಾನದ ಅಭಿವೃದ್ಧಿ ಗುರಿಗಳು ಅಸ್ತಿತ್ವಕ್ಕೆ ಬರುತ್ತೆ. ಇಲ್ಲಿ ನಾವು ಪ್ರಮುಖವಾಗಿ ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ಈ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ನಲ್ಲಿ 3 ಪ್ರಮುಖವಾಗಿರುವಂಥ ಕಾಂಪೊನೆಂಟ್ಸ್ ಇರುತ್ತೆ. The focus was on 3 important components: human capital, infrastructure and human rights. ಮಾನವ ಸಂಪನ್ಮೂಲ,
ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮಾನವ ಹಕ್ಕುಗಳು, ಸೌಕರ್ಯಗಳು, ಮಾನವ ಸಂಪನ್ಮೂಲಗಳು, ಸೌಕರ್ಯಗಳು, ಮಾನವ ಹಕ್ಕುಗಳು. ಈ MDG ಏನು ಫೋಕಸ್ ಮಾಡುತ್ತೆ ಅಂತ ಹೇಳಿದ್ರೆ, ಮಾನವ ಸಂಪನ್ಮೂಲಗಳು ಅಂತ ಹೇಳಿದ್ರೆ ಮನುಷ್ಯನ ಗುಣಮಟ್ಟನ ರೈಸ್ ಮಾಡಲಿಕ್ಕೆ ಏನು ಮಾಡಬೇಕು. ಇಫ್ ಯು ವಾಂಟ್ ಟು ಇನ್ಕ್ರೀಸ್ ಹ್ಯೂಮನ್ ಕ್ಯಾಪಿಟಲ್, ದ ವ್ಯಾಲ್ಯೂ ಆಫ್ ಹ್ಯೂಮನ್ಸ್, ವಾಟ್ ಶುಡ್ ಬಿ ಡನ್? ದ ಫೋಕಸ್ ವಾಸ್ ಆನ್ ನ್ಯೂಟ್ರಿಷನ್, ಹೆಲ್ತ್ ಕೇರ್, which includes child mortality, HIV/AIDS, tuberculosis, malaria, reproductive health, and education. ಮಾನವ ಸಂಪನ್ಮೂಲ ಅಥವಾ ಮಾನವನ ಗುಣಮಟ್ಟ ಹೆಚ್ಚಿಸಬೇಕು ಅಂತ ಹೇಳಿದ್ರೆ ಒಳ್ಳೆ ಉತ್ತಮವಾಗಿರುವಂತಹ ಪೌಷ್ಟಿಕಾಂಶದ ಆಹಾರ ಮನುಷ್ಯನಿಗೆ ದೊರಕಬೇಕು, ಒಳ್ಳೆ ಆರೋಗ್ಯದ ವ್ಯವಸ್ಥೆ ಇರಬೇಕು, ಮಕ್ಕಳು ಬಾಲ್ಯದಲ್ಲೇ ಮರಣ ಹೊಂದುವಂಥದ್ದನ್ನು ತಡೆಯಬೇಕು, HIV/AIDS ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಟ್ಯೂಬರ್ಕ್ಯುಲೋಸಿಸ್, ಮಲೇರಿಯಾ ಎಂಬ ಒಂದು ಮಾರಕವಾಗಿರುವಂತಹ ರೋಗನ ನಾಶ ಮಾಡಬೇಕು. ಅತಿ ಹೆಚ್ಚಾಗಿದ್ದು ಬಡ ರಾಷ್ಟ್ರಗಳಿಗೆ ಸೋಂಕದಂತಹ ಒಂದು ಪಿಡುಕು ಇವು. ಗರ್ಭಿಣಿಯ ಆರೋಗ್ಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಇವೆಲ್ಲವನ್ನೂ ಕೂಡ ಕಾನ್ಸಂಟ್ರೇಟ್ ಮಾಡಿದ್ರೆ ಮನುಷ್ಯನ ಒಂದು ಕ್ವಾಲಿಟಿ ಬಹಳ ಮೇಲಕ್ಕೆ ಎತ್ಕೊಂಡು ಹೋಗುತ್ತೆ. ಆಫ್ರಿಕಾಲ್ ನೋಡಿ ಪಾಪ ಜನಗಳಿಗೆ ಮಲಗಕ್ಕೆ ಜಾಗ ಇರೋದಿಲ್ಲ. ಒಂದು ಚಿಕ್ಕ ಗುಡಿಸಲಲ್ಲಿ 10-15 ಜನ ಇರ್ತಾರೆ. ಒಂದು ಟಾಯ್ಲೆಟ್ ಇರೋದಿಲ್ಲ ಅಲ್ಲಿ. ಪಾಪ ರೋಗ ರುಜಿನ ಹರಡ್ತಾ ಇರುತ್ತೆ. ಆಹಾರ ಸಿಗೋದಿಲ್ಲ ಅವ್ರಿಗೆ. ಪೌಷ್ಟಿಕಾಂಶ ಅಂದ್ರೇ ಗೊತ್ತಿರೋದಿಲ್ಲ ಅಲ್ಲಿ. ತಿನ್ನಕ್ಕೆ ಒಂದು ಹೊತ್ತು ಊಟ ಸಿಕ್ಕಿದ್ರೆ ಸಾಕು ಅಂತ ಒದ್ಲಾಡ್ತಿರ್ತಾರೆ ಜನಗಳಲ್ಲಿ. ಮಕ್ಕಳು ಹುಟ್ಟಿದ್ರೆ ನಾಳೆ ಮಗು ಇರುತ್ತೋ ಇಲ್ವೋ ಅಂತಲೇ ಗೊತ್ತಾಗೋದಿಲ್ಲ ಅಲ್ಲಿ. ಅಷ್ಟು ಬಡತನ ಅಲ್ಲಿ. ನಮ್ಮ ವಿಶ್ವ, ನಮ್ಮ ಪ್ರಪಂಚ, ನಮ್ಮ ಜೊತೆನೇ ನಮ್ಮ ಸಮಯದಲ್ಲಿ ಇರುವಂತಹ ಜನಗಳವರು, ಪ್ರಾಣಿಗಳಲ್ಲ. ಇವರ ಗುಣಮಟ್ಟನ ರೈಸ್ ಮಾಡಬೇಕು ಅಂದರೆ ಅವ್ರಿಗೆ ಇವೆಲ್ಲ ಫೆಸಿಲಿಟಿ ಕೊಡಬೇಕಾಗತ್ತೆ. ಇದು ಹ್ಯೂಮನ್ ಕ್ಯಾಪಿಟಲ್ ಅಥವಾ ಮಾನವ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂಥ ಒಂದು ಅಂಶ ಆಗಿದ್ದರೆ, ಎರಡನೇ ಅಂಶ ಇನ್ಫ್ರಾಸ್ಟ್ರಕ್ಚರ್. ಏನಿದು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರೆ, ಈ ವ್ಯವಸ್ಥಾತ್ಮಕವಾಗಿ ಮನುಷ್ಯನಿಗೆ ಇವೆಲ್ಲವನ್ನೂ ಕೊಟ್ಟರೆ ಅವನು ಉತ್ತಮವಾಗಿ ಬೆಳಿಬೋದು. ಎಕ್ಸಾಂಪಲ್, ಅವನು ಉತ್ತಮ ಜೀವನ ಮಾಡಬೇಕು ಅಂತೇಳಿ ಅವನಿಗೆ ಕುಡಿಯುವಂತಹ ನೀರಿನ ಸೌಲಭ್ಯಗಳು ಬೇಕಾಗತ್ತೆ, ಎಲೆಕ್ಟ್ರಿಸಿಟಿ ಇರಬೇಕಾಗತ್ತೆ, ಅವನು ಮಾತಾಡಲಿಕ್ಕೆ ಕಮ್ಯುನಿಕೇಷನ್ ಇನ್ಫಾರ್ಮೇಷನ್ ಬೇಕಾಗತ್ತೆ, ಅವನಿಗೆ ಟೆಲಿಫೋನ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಅವನಿಗೆ ಮಾಹಿತಿ ಸಿಗಬೇಕಲ್ವ, ಅದು ಅವನಿಗೆ ದೊರಕಿಸ್ಬೇಕು. ಕೃಷಿಕರ ಉತ್ಪಾದನೆಗಳನ್ನು ಸುಸ್ಥಿರವಾಗಿ ಅಭ್ಯಾಸ ಮಾಡಿ ಅವರ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಏನು ಮಾಡಬೇಕು, ಆ ಅಂಶನೂ ಕೂಡ ಸೇರಿಕೊಳ್ಳುತ್ತಿಲ್ಲಿ. ಸಾರಿಗೆ, ಪರಿಸರ, ಇವೆಲ್ಲವನ್ನೂ ಕೂಡ ಉತ್ತಮವಾಗಿ ಕೊಟ್ಟರೆ ಮಾನವನ ಗುಣಮಟ್ಟ ಅತ್ಯಂತ ಮೇಲಕ್ಕೆ ಹೋಗುತ್ತೆ ಅಂತ ಈ ಒಂದು MDG ತಿಳಿಸ್ಕೊಡುತ್ತೆ. ಮತ್ತು ಮಾನವ ಹಕ್ಕುಗಳು. ಮಾನವ ಹಕ್ಕುಗಳು ಅಂತ ಹೇಳಿದಾಗ ಅಲ್ಲಿ ಮಹಿಳೆಯರ ಸಬಲೀಕರಣ, ರಿಡಕ್ಷನ್ ಆಫ್ ವೈಲೆನ್ಸ್, ಅಪರಾಧಗಳನ್ನು ತಡೆಯುವಂಥದ್ದು, ಪ್ರಜೆಗಳಿಗೆ ರಾಜಕೀಯ ವಾಯ್ಸ್ ಕೊಡುವಂಥದ್ದು, ಅವಕಾಶಗಳು ಕಲ್ಪಿಸುವಂಥದ್ದು, ಸಾರ್ವಜನಿಕ ಸೇವೆಗಳಿಗೆ ಎಲ್ಲರಿಗೂ ಕೂಡ ಸಮಾನವಾಗಿರುವಂತಹ ಆಕ್ಸೆಸ್ ನೀಡುವಂಥದ್ದು, ಆಸ್ತಿಯ ಹಕ್ಕು, ಭದ್ರತೆ ಎಲ್ಲವನ್ನೂ ಕೊಟ್ಟರೆ ಅವನು ಉತ್ತಮವಾಗಿರುವಂಥ ಜೀವನ ಮಾಡ್ಬೋದು. ಸೊ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲಲ್ಲಿ ಈ 3 ಅಂಶಗಳ ಬಗ್ಗೆ ಅತಿ ಹೆಚ್ಚಾಗಿರುವಂತಹ ಫೋಕಸ್ಸು ನಾವು ನೋಡ್ಬೋದು. ಸೊ ಇವೆಲ್ಲ ಸರಿ, ಇದನ್ನು ಹೇಗೆ ರಿಯಲೈಸ್ ಮಾಡೋಕ್ಕಾಗತ್ತೆ? ಏನು ಮಾಡುತ್ತೆ ವಿಶ್ವಸಂಸ್ಥೆ? ಆ ಸಮಯದಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಇವನ್ನೆಲ್ಲ ಅಚೀವ್ ಮಾಡಲಿಕ್ಕೆ ಒಬ್ಬರ ಕೈಲಿ ಆಗೋದಿಲ್ಲ. ಸೊ ವಿಶ್ವಸಂಸ್ಥೆಗೆ ಹಲವಾರು ಅನುದಾನಗಳು ಬಂತು. ಸುಮಾರು $50 ಬಿಲಿಯನ್ ಅನುದಾನ ಬಂತು ಅವರಿಗೆ, ವರ್ಲ್ಡ್ ಬ್ಯಾಂಕು, IMF ಮುಖಾಂತರ.
ಈ ಅತ್ಯಂತ ಕಡು ಬಡ ರಾಷ್ಟ್ರಗಳೇನಿದ್ವೋ ಅವರ ಸಾಲನ ಮನ್ನಾ ಮಾಡಿ. ಸೊ ಶ್ರೀಮಂತ ರಾಷ್ಟ್ರಗಳು ಈ ಬ್ಯಾಂಕಿಗೆ ಅವರ ಪರವಾಗಿ ಸಾಲ ತೀರಿಸುವಂತಹ ರೀತಿಯಲ್ಲಿ ನಡ್ಕೊಳ್ತಾರೆ. ಪ್ರಮುಖವಾಗಿ ಆಫ್ರಿಕಾ ಖಂಡಕ್ಕೆ ಸೀಮಿತವಾಗಿರುವಂಥದ್ದು. ಆದರೆ ನಾವು ಮುಖ್ಯವಾಗಿ ಏನು ನೋಡಬೇಕು ಅಂತ ಹೇಳಿದ್ರೆ, ಈ ಒಂದು ಭಾಗದಲ್ಲಿ ಏನು ಚರ್ಚೆ ಮಾಡಬೇಕು ಅಂದರೆ, ಈ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ ಅಂತ ಈ ಗುರಿಗಳು ಏನು? ನಾನು ಲಾಸ್ಟ್ ಇದರಲ್ಲಿ ಡಿಸ್ಕಸ್ ಮಾಡಿದ್ದೀನಪ್ಪ ಅಂತೆ 3 ಕಾಂಪೊನೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಈ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಈ ಒಂದು ಗುರಿ ಯಾವುದ್ರ ಮೇಲೆ ಫೋಕಸ್ ಮಾಡಿದೆ ಅಂತ ಹೇಳಿದ್ರೆ, ಮಾನವನ ಸಂಪನ್ಮೂಲ, ಇನ್ಫ್ರಾಸ್ಟ್ರಕ್ಚರ್ ಅಥವಾ ವ್ಯವಸ್ಥೆ ಮತ್ತು ಮಾನವ ಹಕ್ಕುಗಳು. ಇದನ್ನು ಇಟ್ಕೊಂಡು 8 ಗುರಿಗಳನ್ನ ಇಟ್ಕೊಳ್ತಾರೆ. ದೇರ್ ಆರ್ 8 ಮೇನ್ ಗೋಲ್ಸ್. ಸೊ MDG ಹ್ಯಾಸ್ 8 ಗೋಲ್ಸ್. ಮಿಲೆನಿಯಂ ಡೆವಲಪ್ಮೆಂಟ್ ಗುರಿಯಲ್ಲಿ 8 ಪ್ರಮುಖ ಗುರಿಗಳು ಹೊಂದಿರುತ್ತೆ. ಯಾವುದಿದು? ವಾಟ್ ಆರ್ ದಿಸ್ 8 ಗೋಲ್ಸ್? Number 1, eradicate extreme poverty and hunger. Number 2, achieve universal primary education. Number 3, promote gender equality and empower women. Number 4, reduce child mortality. Number 5, improve maternal health. Number 6, combat HIV, AIDS, malaria and other diseases. Number 7, ensure environmental sustainability. Number 8, develop a global partnership for development. Number 1, ಅತ್ಯಂತ ಕಡು ಬಡತನ ಮತ್ತು ಹಸಿವನ್ನು ನಿವಾರಣೆ ಮಾಡುವಂಥದ್ದು. ಎರಡನೇದು, ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸುವಂಥದ್ದು. ನಂಬರ್ 3, ಲಿಂಗ ಸಮಾನತೆ ಮತ್ತು ಮಹಿಳೆಯರ ಸಬಲೀಕರಣ. ನಂಬರ್ 4, ಮಕ್ಕಳ ಸಾವನ್ನು ತಪ್ಪಿಸುವಂಥದ್ದು ಅಥವಾ ಕಡಿಮೆ ಮಾಡುವಂಥದ್ದು. ನಂಬರ್ 5, ಗರ್ಭಿಣಿಯರ ಆರೋಗ್ಯವನ್ನು ವೃದ್ಧಿಗೊಳಿಸುವಂಥದ್ದು. ನಂಬರ್ 6, HIV, ಏಡ್ಸ್, ಮಲೇರಿಯಾ ಮತ್ತು ಇತರ ಮಾರಕ ರೋಗಗಳನ್ನು ಹೋಗಲಾಡಿಸುವಂಥದ್ದು, ಟು ಫೈಟ್. ನಂಬರ್ 7, ಸುಸ್ಥಿರ ಪರಿಸರದ ಬಗ್ಗೆ ಗಮನ ವಹಿಸುವಂಥದ್ದು. ನಂಬರ್ 8, ರಾಷ್ಟ್ರಗಳೊಡನೆ ಒಡಂಬಡಿಕೆಯಿಂದ ಅಭಿವೃದ್ಧಿಗೋಸ್ಕರ ಶ್ರಮಿಸುವಂಥದ್ದು. ಈ 8 ಗುರಿಗಳು ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ನಾವು ಕರಿತೀವಿ. ಭಾಳ ಬ್ರೀಫಾಗಿ ಏನಿರ್ಬೋದು ಇವು ಅಂತ ಚೆಕ್ ಮಾಡೋಣ. ಮೊದಲನೇ ಗುರಿ, eradicate extreme poverty and hunger. How are we going to eradicate poverty and hunger? ನೋಡಿ, 1990 ಮತ್ತು 2015 ಒಳಗೆ ನಾವು ಜನಗಳನ್ನ ನಾವು ಗಮನಿಸಿದಾಗ ಸುಮಾರು $1.25 ಎ ಡೇಗೆ ಸಂಪಾದನೆ ಮಾಡುವಂಥ ಜನಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ. ಅಂದರೆ ಆಲ್ಮೋಸ್ಟ್ $100, ದಿನಕ್ಕೆ $100. ಏನು ಮಾಡೋಕ್ಕೆ ಸಾಧ್ಯ? ಮನುಷ್ಯ $100 ಸಿಕ್ಕಿದ್ರೆ ಅವನಿಗೆ ಒಂದು ಕಟ್ ಕೊತ್ತಂಬರಿ ಸೊಪ್ಪು $50, ಒಂದು ಕಟ್ ದಂಟಿನ ಸೊಪ್ಪು $60. ಅಕ್ಕಿ ಬೇಳೆ ಕೇಳೋಕ್ಕೆ ಹೋಗಬೇಡಿ. ಸೊ ಒಂದು ಕುಟುಂಬದವರು $100 ಮನೆಗೆ ತೊಗೊಂಬಂದರೆ ಏನು ಮಾಡೋಕ್ಕೆ ಸಾಧ್ಯ? ಸೊ ಮೊದಲನೇ ಗೋಲ್ ಏನಿತ್ತಪ್ಪ ಅಂತ ಹೇಳಿದ್ರೆ, ಎಷ್ಟು ಜನ ಈ ರೀತಿಯಾಗಿರುವಂತಹ ಕಡು ಬಡತನದಲ್ಲಿದ್ದಾರೋ ಅವ್ರನ್ನ 2015 ಒಳಗೆ 50% ಆದರೂ ರಿಡ್ಯೂಸ್ ಮಾಡಬೇಕು. ಅದರ ಒಳಗೆ ಮಹಿಳೆಯರು, ಪುರುಷರು ಮತ್ತು ಯುವಕರಿಗೆ
ಉದ್ಯೋಗದ ಅವಕಾಶನ ಕಲ್ಪಿಸ್ಕೊಡ್ಬೇಕು. ಯಾಕಂದರೆ ಉದ್ಯೋಗ ಕೊಟ್ಟರೆ, ಉದ್ಯೋಗ ಸಿಕ್ಕಿದ್ರೆ ಅವ್ರಿಗೆ ಬಡತನದಿಂದ ಎಸ್ಕೇಪ್ ಆಗ್ಬೋದು, ಇಲ್ಲಾಂದರೆ ಎಸ್ಕೇಪ್ ಆಗ್ಲಿಕ್ಕೆ ಆಗೋದೇ ಇಲ್ಲ. ಹಸಿವಿನಿಂದ ನರಳ್ತಾ ಇರೋರಿಗೆ ಬೇರೇನಾದರೂ ವ್ಯವಸ್ಥೆ ಮಾಡಿ ಒಳ್ಳೆ ವ್ಯವಸ್ಥೆನ ಸೃಷ್ಟಿ ಮಾಡುವಂಥದ್ದು. ಹುಟ್ಟುವಂಥ ಮಕ್ಕಳು, ಚಿಕ್ಕ ಮಕ್ಕಳಿಗೆ ಒಂದು ಕನಿಷ್ಠ ಮಟ್ಟ ಒಂದು ವೆಯ್ಟ್ ಇರಬೇಕು, ಅವರಿಗೆ ತೂಕ ಇರಬೇಕು. ಆದರೆ ಆ ಅಮ್ಮನಿಗೆ ತಿನ್ನಲಿಕ್ಕೆ ಊಟ ಇರೋದಿಲ್ಲ. ಮಗು ಯಾವ ಥರ ಬೆಳೆಸ್ಲಿಕ್ಕೆ ಸಾಧ್ಯ? ಇದು 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಇದೊಂದು ಭಾಳ ದೊಡ್ಡ ಸಮಸ್ಯೆ ಇರುತ್ತೆ ಬಡ ರಾಷ್ಟ್ರಗಳಲ್ಲಿ. ಇದ್ರ ಬಗ್ಗೆ ಎಲ್ಲ ಗಮನ ವಹಿಸುತ್ತೆ ನೋಡಿ MDG. ಎರಡನೇ ಗುರಿ, ಅಚೀವ್ ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್. ಸಾರ್ವತ್ರಿಕವಾಗಿ ಪ್ರಾಥಮಿಕ ಶಿಕ್ಷಣ ಎಲ್ಲ ಮಕ್ಕಳಿಗೂ ದೊರಕಬೇಕು ಬಿಫೋರ್ 2015 ಒಳಗೆ. ಮೂರನೇ ಗುರಿ, ಲಿಂಗ ಸಮಾನತೆ, ಮಹಿಳೆಯರ ಸಬಲೀಕರಣ. ಪ್ರಮುಖವಾಗಿ ಶಾಲೆಗಳಲ್ಲಿ ನೋಡಿದಾಗ ಹಲವಾರು ಬಡ ರಾಷ್ಟ್ರಗಳಲ್ಲಿ ಬರೀ ಗಂಡು ಮಕ್ಕಳೇ ಹೋಗ್ತಾರೆ ಶಾಲೆಗಳಿಗೆ, ಹೆಣ್ಮಕ್ಳು ಶಾಲೆ ಕಳಿಸೋದಿಲ್ಲ. ಸೊ ಎಸ್ಪೆಷಲಿ ಪ್ರಾಥಮಿಕ ಶಾಲೆಗಳಲ್ಲಿ. ಸೊ ಇದನ್ನ ರಿವರ್ಸ್ ಮಾಡಬೇಕು. ಮತ್ತು ಕೃಷಿ ಅಲ್ಲದೆ ಇತರ ಸೆಕ್ಟರ್ಗಳಲ್ಲಿ ಮಹಿಳೆಯರ ಎಂಪ್ಲಾಯ್ಮೆಂಟ್ ಹೆಚ್ಚಿಸುವಂಥದ್ದು, ಅವ್ರಿಗೆ ಸರಿಸಮಾನವಾದ ವೇತನವನ್ನು ದೊರಕಿಸಿಕೊಡುವಂಥದ್ದು, ಮತ್ತು ರಾಷ್ಟ್ರೀಯ ಸಂಸತ್ತಿನಲ್ಲಿ ಮಹಿಳೆಯರ ಪ್ರತಿನಿಧಿತ್ವ ಹೆಚ್ಚಿಸುವಂಥದ್ದು. ಟು ಇನ್ಕ್ರೀಸ್ ದ ಪ್ರಪೋರ್ಷನ್ ಆಫ್ ಸೀಟ್ ಹೆಲ್ಡ್ ಬೈ ವುಮೆನ್ ಇನ್ ದ ನ್ಯಾಷನಲ್ ಪಾರ್ಲಿಮೆಂಟ್ and to increase the share of women in wage employment in non-agricultural sector. ಐದು ವರ್ಷಕ್ಕೆ ಇದು 4ನೇ ಗುರಿ, ಮಕ್ಕಳ ಸಾವನ್ನು ತಪ್ಪಿಸುವಂಥದ್ದು. ಅಟ್ಲೀಸ್ಟ್ ಮುಕ್ಕಾಲು ಪಾಲು, ಸಂಪೂರ್ಣವಾಗಿ ತಪ್ಪಿಸೋಕ್ಕಾಗೋದಿಲ್ಲ ಅಂತ ಕೂಡ 5 ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳ ಸಾವು ಮುಕ್ಕಾಲು ಪಾಲು ಕಡಿಮೆ ಮಾಡುವಂಥದ್ದು. ಅಂಡರ್ 5 mortality rate should be reduced by 2/3. ಇಂಪ್ರೂವ್ ಮ್ಯಾಟರ್ನಲ್ ಹೆಲ್ತ್, ಗರ್ಭಿಣಿಯರ ಆರೋಗ್ಯವನ್ನು ಹೆಚ್ಚಿಸುವಂಥದ್ದು. ಅಗೇನ್ ಮುಕ್ಕಾಲು ಪಾಲು ಅವರ ಆರೋಗ್ಯವನ್ನು ಸುಧಾರಣೆ ಮಾಡಿ ಮಕ್ಕಳನ್ನು ಜನ್ಮ ಕೊಡುವಂಥ ಸಮಯದಲ್ಲಿ ಸಾವನ್ನು ತಪ್ಪಿಸುವಂಥದ್ದು. ಇದ್ರ ಜೊತೆಯಲ್ಲಿ ಗರ್ಭಿಣಿಯರಿಗೆ ಆರೋಗ್ಯದ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು. 2015 ಒಳಗೆ ವಿಶ್ವದಲ್ಲಿ ಯಾವ ಒಂದು ಮೂಲೆಯಲ್ಲಿ ಗರ್ಭಿಣಿ ಇದ್ದರೂ ಕೂಡ ಅವರಿಗೆ ತಕ್ಷಣವಾಗಿ ಆಕ್ಸೆಸ್ ಟು ಹಾಸ್ಪಿಟಲ್, ದೇ ಶುಡ್ ಹ್ಯಾವ್ ಅ ಡೈರೆಕ್ಟ್ ಆಕ್ಸೆಸ್ ಟು ದ ಹಾಸ್ಪಿಟಲ್. ಆ ಒಂದು ರೀತಿಯಲ್ಲಿ ವ್ಯವಸ್ಥೆಯನ್ನು ಸೃಷ್ಟಿ ಮಾಡುವಂಥದ್ದು. ಅತ್ಯಂತ ಭಯಾನಕವಾಗಿರುವಂಥ ರೋಗ ಇವತ್ತು ನಾವು ಕರೋನಾ ವೈರಸ್ ಅಂತ ಅಂದ್ಕೊಂಡಿದ್ದೀವಿ. ಅದು ಬಿಟ್ಟರೆ ನಮ್ಗೆ ಇವತ್ತು ಬೇರೆ ಏನೂ ಕಾಣಿಸ್ತಾ ಇಲ್ಲ. ಆದರೆ HIV, ಏಡ್ಸ್, ಮಲೇರಿಯಾ ಮತ್ತು ಇತರ ಮಾರಕ ರೋಗಗಳು ಇಡೀ ವಿಶ್ವದ ಜೀವವನ್ನೇ ತಿಂತಾ ಇದೆ. ಇದನ್ನು ಕಡಿಮೆ ಮಾಡುವಂಥದ್ದು, ಎಸ್ಪೆಷಲಿ 15ರಿಂದ 24 ವರ್ಷದ ಯುವಕರ ಅಲ್ಲಿರುವಂಥ ಈ ಒಂದು ರೋಗನ ಕಡಿಮೆ ಮಾಡುವಂಥದ್ದು. ಮತ್ತು ಎಲ್ಲರಿಗೂ ಕೂಡ
ಯಾರ್ಯಾರಿಗೆ ಈ ಒಂದು ರೋಗಗಳು ಬಂದಿರುತ್ತಲ್ಲ ಅವ್ರಿಗೆಲ್ಲರೂ ಕೂಡ ಉತ್ತಮ ಚಿಕಿತ್ಸೆ ಮತ್ತು ಉತ್ತಮ ಆರೋಗ್ಯದ ವ್ಯವಸ್ಥೆ ಮಾಡಿಕೊಡುವಂಥದ್ದು. ಮಲೇರಿಯಾನ ರದ್ದುಗೊಳಿಸುವಂಥದ್ದು ಇಡೀ ವಿಶ್ವದಿಂದ. ಆದರೆ ಇವತ್ತು ಕೂಡ ಮಲೇರಿಯಾ ನೋಡ್ತೀವಿ ನಾವು, ಬಹಳಷ್ಟು ಜನ ಸಾವನ್ನಪ್ತಾರೆ. ನಂಬರ್ 7, ಎನ್ವೈರ್ಮೆಂಟಲ್ ಸಸ್ಟೈನಬಿಲಿಟಿ, ಸುಸ್ಥಿರ ಪರಿಸರದ ಚಿಂತನೆ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ತಮ್ಮ ರಾಷ್ಟ್ರದ ಯೋಜನೆಗಳಲ್ಲಿ ಸುಸ್ಥಿರ ಅಭಿವೃದ್ಧಿಯ ಚಿಂತನೆಗಳನ್ನ ಅಳವಡಿಸುವಂಥದ್ದು. ಪರಿಸರ ಸಂಪನ್ಮೂಲ ನಾಶ ಆಗ್ತಾ ಇದೆ, ಅದಕ್ಕೋಸ್ಕರ ನೀವು ಕಾನೂನುಗಳು ಮಾಡಿ, ವೈಲ್ಡ್ ಲೈಫ್ ಆ್ಯಕ್ಟ್ ಮಾಡಿ, ಫಾರೆಸ್ಟ್ ಆ್ಯಕ್ಟ್ ಮಾಡಿ, ಎನ್ವೈರ್ಮೆಂಟಲ್ ಆ್ಯಕ್ಟ್ ಮಾಡಿ. ಅರಣ್ಯದ ಸಂಪನ್ಮೂಲಗಳನ್ನು ಉಳಿಸ್ಕೊಳ್ಳಿ. ಇನ್ಕ್ರೀಸ್ ದ ಲ್ಯಾಂಡ್ ಏರಿಯಾ ಆಫ್ ದ ಫಾರೆಸ್ಟ್. ಕಾರ್ಬನ್ ಟು ಎಮಿಷನ್ ಜಾಸ್ತಿ ಆಗ್ತಾ ಇದೆ ವಿಶ್ವದಲ್ಲಿ, ಅದನ್ನು ಕಡಿಮೆ ಮಾಡುವಂಥದ್ದು. ಓಝಾನ್ ಲೇಯರ್ನ ಹಾಳು ಮಾಡುವಂತಹ ವಿಷಭರಿತವಾಗಿರುವಂತಹ ಕೆಮಿಕಲ್ಸ್ನ ಕಡಿಮೆ ಮಾಡುವಂಥದ್ದು. ಸಮುದ್ರದ ಸಂಪನ್ಮೂಲಗಳು ಎಸ್ಪೆಷಲಿ ಮೀನುಗಾರಿಕೆಯಲ್ಲಿ ಹೆಚ್ಚಿಸುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ವಿಶ್ವದಲ್ಲಿರುವಂತಹ ಮನುಷ್ಯರಿಗೆ ಒಳ್ಳೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕೊಡುವಂಥದ್ದು. ಕೆಲವು ಮರಳುಗಳಲ್ಲಿ ಹೋಗ್ಬಿಟ್ರೆ, ಎಸ್ಪೆಷಲಿ ಆಫ್ರಿಕಾ ಆಗಿರ್ಬೋದು ಅಥವಾ ನಮ್ಮ ರಾಜಸ್ಥಾನಲ್ಲೇ ಆಗಿರ್ಬೋದು, 10 ಕಿಲೋಮೀಟರ್ ನಡಿಬೇಕು ಒಂದು ಬಿಂದಿಗೆ ನೀರು ಸಿಗಲಿಕ್ಕೆ. ಆ ನೀರು ಕೂಡ ಮಣ್ಣಿನಿಂದ ಬೆರೆತಿರುತ್ತೆ. ಕುಡಿಯೋಕ್ಕೆ ನೀರಾದರೂ ಸಿಗಬೇಕಲ್ಲ ಮನುಷ್ಯನಿಗೆ, ಏನಿಲ್ಲ ಅಂದರೂ ಕೂಡ ಕನಿಷ್ಠ ಪಕ್ಷ. ಆ ಕುಡಿಯುವ ನೀರನ್ನು ಕಲ್ಪಿಸುವಂಥದ್ದು ಮತ್ತು ಬೇಸಿಕ್ ಸ್ಯಾನಿಟೇಷನ್. ಶೌಚಾಲಯ ಮತ್ತು ಟಾಯ್ಲೆಟ್ಸಿನ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು. ಕೊಳಚೆ ಪ್ರದೇಶದಲ್ಲಿರುವಂತಹ ಸ್ಲಮ್ ಡ್ವೆಲ್ಲರ್ಸ್, ಅಟ್ಲೀಸ್ಟ್ ಒಂದು 100 ಮಿಲಿಯನ್ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಉತ್ತಮ ವ್ಯವಸ್ಥೆಯನ್ನು, ಎಸ್ಪೆಷಲಿ ಸ್ಯಾನಿಟೇಷನ್ ಮತ್ತು ವಾಟರ್ ಸಿಸೋದು. ಅವ್ರಿಗೆ ಪ್ರಾಬ್ಲಮ್ ಏನಪ್ಪ ಅಂದರೆ ಒಳ್ಳೆ ನೀರು ಸಿಗೋದಿಲ್ಲ, ಅವ್ರಿಗೆ ಒಳ್ಳೆ ಸ್ಯಾನಿಟೇಷನಿನ ಒಂದು ವ್ಯವಸ್ಥೆ ಇರೋದಿಲ್ಲ. ಅಟ್ಲೀಸ್ಟ್ 2020 ಒಳಗಾದರೂ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಕನಿಷ್ಠ ಪಕ್ಷ ಒಳ್ಳೆಯ ನೀರು ಮತ್ತು ಶೌಚಾಲಯನ ವ್ಯವಸ್ಥೆ ಮಾಡಿಕೊಡಿ ಎಂಬ ಗುರಿನೂ ಕೂಡ ಇಟ್ಕೊಂಡಿದೆ. 8ನೇ ಗುರಿ ಬರೋಣ. ಟು ಡೆವಲಪ್ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಡೆವಲಪ್ಮೆಂಟ್. ಯಾವುದೂ ತಾರತಮ್ಯ ಇಲ್ಲದೆ ರಾಷ್ಟ್ರಗಳು ಒಟ್ಟಾಗಿ ಬಂದು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂಥ ವ್ಯವಸ್ಥೆನ ಕ್ರಿಯೇಟ್ ಮಾಡಬೇಕು. ಒಳ್ಳೆಯ ಆಡಳಿತ, ಅಭಿವೃದ್ಧಿ, ಬಡತನ ನಿರ್ಮೂಲನೆ, ಇದು ಒಂದು ರಾಷ್ಟ್ರದಿಂದ ಸಾಧ್ಯ ಆಗೋದಿಲ್ಲ. ಅದಕ್ಕೆ ವಿ ನೀಡ್ ಟು ಹ್ಯಾವ್ ಅ ಗ್ಲೋಬಲ್ ಪಾರ್ಟ್ನರ್ಶಿಪ್ ಅಂತ 8ನೇ ಗುರಿ ಹೇಳುತ್ತೆ. ಸಣ್ಣ ದ್ವೀಪಗಳು, ಚಿಕ್ಕ ಪುಟ್ಟ ಒಂದು ಟ್ರ್ಯಾಪ್ ಆಗಿರುವ ಒಂದು ಲ್ಯಾಂಡ್ನಲ್ಲಿ ಟ್ರ್ಯಾಪ್ ಆಗಿರುವಂಥ ರಾಷ್ಟ್ರಗಳು, ಭೂತಾನ್ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಅಂಥ ರಾಷ್ಟ್ರಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು.
ರಾಷ್ಟ್ರಗಳ ಸಾಲಗಳ ಬಗ್ಗೆ ಚಿಂತಿಸುವಂಥದ್ದು. ಭಾಳ ದೀರ್ಘವಾಗಿ ಬಡ ರಾಷ್ಟ್ರಗಳು ಸಾಲ ಮಾಡ್ಕೊಂಡ್ಬಿಟ್ಟಿರ್ತವೆ. IMF, ವರ್ಲ್ಡ್ ಬ್ಯಾಂಕು, ಇತರ ಪ್ರಮುಖವಾಗಿರುವಂಥ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯ ಮೂಲಕ ಸಾಲ ತೀರಿಸಲಿಕ್ಕಾಗೋದಿಲ್ಲ ಅಲ್ಲಿ. ಜಸ್ಟ್ ಲೈಕ್ ಬಡ ಜನರು ಯಾವ ರೀತಿಯಾಗಿ ಬಡ ಜನರು ಸಾಲ ತೊಗೊಂಡು ಅವ್ರು ತೀರಿಸ್ಲಿಕ್ಕಾಗೋದಿಲ್ಲ, ಭಾಳ ಕಷ್ಟಪಡ್ತಾರಲ್ಲ, ಅದೇ ರೀತಿಯಾಗಿ ಬಡ ರಾಷ್ಟ್ರಗಳು ಕೂಡ ಸಾಲ ತಗೊಳ್ತವೆ, ತೀರಿಸ್ಲಿಕ್ಕಾಗೋದಿಲ್ಲ, ಬಡ್ಡಿ ಕಟ್ಟಬೇಕಾಗತ್ತೆ. ಸೊ ಇಂತಹ ಒಂದು ವಿಷಯಗಳ ಬಗ್ಗೆ ಸೂಕ್ತವಾಗಿರುವಂತಹ ಕ್ರಮಗಳನ್ನ ತಗೋಬೇಕು ಎಂಬುವಂಥದ್ದು ಕೂಡ ನಾವು 8ನೇ ಗುರಿಯಲ್ಲಿ ನೋಡ್ತೀವಿ. ಸೊ ಹೀಗಾಗಿ ಈ ಮಿಲೆನಿಯಂ ಡೆವಲಪ್ಮೆಂಟ್ ಗುರಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಇದ್ದರೂ ಕೂಡ ಬಹುತೇಕ ವಿಮರ್ಶಕರು ಹೇಳ್ತಾರೆ ಇದು ಸುಮ್ಮನೆ ಹೆಸರಿಗೋಸ್ಕರ ಮಾಡಿರುವಂಥದ್ದು. ಯಾಕಂದರೆ ಕ್ಲಿಯರ್ ಕಟ್ಟಾಗಿ ಏನು ಅನಲೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ಜನದ ಹತ್ರ ಏಡ್ಸ್ ಇದೆ, ಎಷ್ಟು ಜನಗಳು ಸಾಯ್ತಾ ಇದ್ದಾರೆ, ಮಹಿಳೆಯರ ಅಭಿವೃದ್ಧಿ ನಿಜವಾಗ್ಲೂ ಆಗ್ತಾ ಇದೆಯಾ, ಗರ್ಭಿಣಿಯ ಆರೋಗ್ಯ ಸುಧಾರಣೆ ಆಗ್ತಿದೆಯಾ, 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ನಿಜವಾಗ್ಲೂ ಚೇತರಿಸ್ತಾ ಇದ್ದಾರಾ, ಅವ್ರಿಗೆ ಪೌಷ್ಟಿಕಾಂಶ ಸಿಗ್ತಾ ಇದೆಯಾ, ಎಲ್ಲ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಸಿಗ್ತಾ ಇದೆಯಾ, ನಿಜವಾಗ್ಲೂ ಬಡತನ ನಿರ್ಮೂಲನೆ ಆಗಿದೆಯಾ, ಹಸಿವಿನಿಂದ ಯಾರೂ ಸಾಯ್ತಾ ಇಲ್ವಾ? ಇದಕ್ಕೆ ಡೇಟಾ ಹೇಗೆ ಕಲೆಕ್ಟ್ ಮಾಡೋಕ್ಕಾಗತ್ತೆ? ಸೊ ವಿತೌಟ್ ಎನಿ ಪ್ರಾಪರ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಡೇಟಾ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್ ದೀಸ್ ಕೈಂಡ್ ಆಫ್ ಪಾಲಿಸೀಸ್ ಅಂತ ವಿಮರ್ಶಕರು ಹೇಳ್ತಾರೆ. ಆದರೂ ಕೂಡ ಒಂದು ನೆನಪಿಟ್ಕೋಬೇಕು, ನಾವು ಕನಿಷ್ಠವಾಗಲೂ ಈ ಒಂದು ಏರಿಯಾಗಳ ಬಗ್ಗೆ ಫೋಕಸ್ ಮಾಡಿದಾಗ ವಿಶ್ವದ ಶ್ರೀಮಂತ ರಾಷ್ಟ್ರಗಳಾಗಿರ್ಬೋದು, ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳಾಗಿರ್ಬೋದು, ಅವರು ಕೂಡ ಹೌದು, ವಿಶ್ವ ಅಂತ ಹೇಳಿದ್ರೆ ಕೇವಲ ಶ್ರೀಮಂತ ಮತ್ತು ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರ ಅಲ್ಲ, ಅತ್ಯಂತ ಬಡ ರಾಷ್ಟ್ರಗಳು ಕೂಡ ಇದ್ದಾರೆ, ಬಡ ಜನರು ಕೂಡ ಇದ್ದಾರೆ. ಅವರನ್ನೂ ಕೂಡ ಸರಿಸಮಾನವಾಗಿ ಅಭಿವೃದ್ಧಿಗೊಳಿಸುವಂತಹ ಜವಾಬ್ದಾರಿ ಕೂಡ ವಿಶ್ವಕ್ಕೆ ಇರುತ್ತೆ. ಕೇವಲ ನನ್ನ ರಾಷ್ಟ್ರದ ಪ್ರಜೆಗಳು ಮಾತ್ರ ಉತ್ತಮವಾಗಿರಬೇಕು, ಬೇರೆವೆಲ್ಲರೂ ಕೂಡ ಏನಾದರೂ ಕೂಡ ಪರವಾಗಿಲ್ಲ ಎಂಬುವಂಥದ್ದು ಬಿಟ್ಟು ವಿ ಶುಡ್ ಸ್ಟ್ರೈವ್ ಫಾರ್ ಕಲೆಕ್ಟಿವ್ ಡೆವಲಪ್ಮೆಂಟ್. ಆದರೆ 2015 ನಂತರ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಂತು. ಸೊ ಇಟ್ ಈಸ್ ಅ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ದಟ್ ಸಕ್ಸೀಡೆಡ್ MDGs. ಇದರ ಉದ್ದೇಶ ನೆಕ್ಸ್ಟ್ 15 years ಬಿಟ್ವೀನ್ 2015 to 2030 ಇದು ಕೂಡ ಸೇಮ್ ಕಾನ್ಸೆಪ್ಟ್ಸ್ನ ಮತ್ತಷ್ಟು ತೀವ್ರವಾಗಿ ಪರಿಗಣಿಸಿದೆ. There are 17 sustainable development goals which are integrated through social, economical, environmental sustainability. ಇದರ ಉದ್ದೇಶ ಯಾವ ರಾಷ್ಟ್ರನೂ ಹಿಂದೆ ಉಳಿಯೋದು ಬೇಡ, ಲೆಟ್ ಅಸ್ ಗೋ ಕಲೆಕ್ಟಿವ್ಲಿ. ಆ ಸೇಮ್ MDGಯಲ್ಲಿ ಏನಿತ್ತೋ ಕಾನ್ಸೆಪ್ಟ್ಸು ಅದರ ಜೊತೆಯಲ್ಲಿ ಮತ್ತಷ್ಟು ಸೇರಿಸಿ ವಿಶಾಲವಾಗಿರುವಂಥ ಚಿಂತನೆಗಳು ಇವತ್ತಿನ ಸಮಯದಲ್ಲಿ SDG ಮಾಡ್ತಾ ಇದೆ. ಹಂಗರ್, ಏಡ್ಸು, ಪಾವರ್ಟಿ, ಜೆಂಡರ್ ಈಕ್ವಾಲಿಟಿ, ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮೆನ್ ಎಲ್ಲವೂ ಕೂಡ SDGಯಲ್ಲಿ ಕಾಣ್ಬೋದು. ಹಾಗಾಗಿ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ಸು ಒಂದು ವಿಶ್ವಸಂಸ್ಥೆಯ ಉನ್ನತ ಮಟ್ಟದ ಮೌಲ್ಯಾಧಾರಿತ ಪ್ರಯತ್ನ ಅಂತ ನಾವು ಪರಿಗಣಿಸ್ಬೋದು. 8 MGಗಳಿದ್ದಾವೆ,
MDGಗಳಿದ್ದಾವೆ. There are 8 MDGs which are focused on improvement in human capital, infrastructure and human rights. ಈ 8 ಗುರಿಗಳು ಮಾನವ ಸಂಪನ್ಮೂಲ ಅಥವಾ ಅವನ ಗುಣಮಟ್ಟ, ವ್ಯವಸ್ಥೆ, ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳು, ಇದರ ಬಗ್ಗೆ ಫೋಕಸ್ ಮಾಡಿ ನಮ್ಮ ವಿಶ್ವನ ಮೌಲ್ಯಾಧಾರಿತವಾಗಿರುವಂತಹ ದಿಕ್ಕಿಗೆ ತೂಗಿಸಿದೆ ಅಂತ ಹೇಳ್ಬೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳ ಜೊತೆ ಭೇಟಿಯಾಗೋಣ. ನಮಸ್ಕಾರ.